ಮೋಸಗಾತಿ ಮೋನಿಕಾ ಮಾತು ಕೇಳಿ ಹಳ್ಳಕ್ಕೆ ಬಿದ್ದಿದ್ದ ಶಿವುಗೆ ಕಿಡ್ನ್ಯಾಪರ್ಸ್ ತೋರಿಸಿದ್ದು ಅಕ್ಷರಶಃ ನರಕ ದರ್ಶನ. ಮನೆಯೊಂದರಲ್ಲಿ ಕೂಡಿ ಹಾಕಿಕೊಂಡು ಮೈ ಮೇಲಿನ ಚಿನ್ನಾಭರಣ ಕೊಳ್ಳೆ ಹೊಡೆದಿದ್ರು. ಅನುಮಾನ ಬಾರದಂತೆ ಓಡಾಡ್ತಿದ್ದವರು ಚಿಲ್ಲರೆ ಕಾಸಿನ ಕಿತಾಪತಿಗೆ ಬಿದ್ದು ಖಾಕಿ ಕೈಗೆ ಲಾಕ್ ಆಗಿದ್ದೆ ರೋಚಕ ಸಂಗತಿಯಾಗಿದೆ. ಶಿವು ಕಿಡ್ನಾಪ್ ಆಪರೇಷನ್ ಸಕ್ಸಸ್ ಬಟ್ ಪ್ಲಾನ್ ಫೇಲ್ಯೂರ್. ಮೈ ಮೇಲಿನ ಚಿನ್ನ ಕಿತ್ತುಕೊಂಡಿದ್ರು, ಚಿಲ್ಲರೆ ಕಾಸಿಗೆ ಕಿತ್ತಾಡ್ತಿದ್ರು. ಆಂಧ್ರ ಪ್ರದೇಶ, ಪೇನಾಗೊಂಡ, ಪಾವಗಾಡ, ಕೋರಮಂಗಲ ಲಾಕ್. ಮಾಜಿ ಗೆಳತಿ ಮಾತು ನಂಬಿ ಬಂದವನು ಕಿಡ್ನಾಪ್ ಆಗಿದ್ದ. ಮೋನಿಕಾ ಅಂಡ್ ಗ್ಯಾಂಗ್ ತಾವು ಅಂದುಕೊಂಡಂತೆ ಆಪರೇಷನ್ ಸಕ್ಸಸ್ ಆಗಿದ್ರು. ಶಿವನನ್ನು ಪಾವಗಾಡದ ಮನೆಯೊಂದರಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಈ ಕಿಡ್ನಾಪ್ ಗ್ಯಾಂಗ್ ಶಿವು ಬಳಿ ಇದ್ದ 4.20 ಲಕ್ಷ ಮೌಲ್ಯದ 60 ಗ್ರಾಂ ಚಿನ್ನಾಭರಣವನ್ನ, ಒಂದಿಷ್ಟು ನಗದನ್ನ ಮೊದಲು ಕಿತ್ತುಕೊಂಡಿದ್ರು. ಬಂಗಾರು ನಿನ್ನ ಚೂಡಾಲಿ, ಚಾಲ ರೋಜುಲೈಂದಿ ನಿನ್ನು ಚೂಸಿ, ಐ ಮಿಸ್ ಯು, ಐ ಲವ್ ಯು ಅಂತ ಕರೆಸಿದವಳು. ಪಾವಗಾಡದಲ್ಲಿ ಶಿವು ಕಿಡ್ನಾಪ್ ಆಗುವವರೆಗೂ ಕೈ ಹಿಡಿದುಕೊಂಡಿದ್ದವಳು. ಅಪಹರಣ, ದರೋಡೆ, ಹಲ್ಲೆ, ಸುಲಿಗೆ ಮಾಡಿದ್ರು ಸೈಲೆಂಟ್ ಆಗಿದ್ದು ಮುಗ್ಧ ಶಿವನ ಸುಂದರಿ ಮೋನಿಕಾ. ಮನೆಯಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡ್ತಿದ್ರು. ತನಗೇನೂ ಅರಿಯದಂತೆ ಮೌನವಾಗಿದ್ದ ಆರೋಪಿತೆ ಮೋನಿಕಾ. ಹರಕೆಯ ಕುರಿಯನ್ನ ಆರೋಪಿಗಳ ಕೈಯೊಪ್ಪಿಸಿದ ಮಾಯಾ ಲೇಡಿ ಮೋನಿಕಾ ಅಲ್ಲಿಂದ ಹೊರಟಿದ್ದಳು. ಇತ್ತ ಆರೋಪಿಗಳು ತಮ್ಮ ಪ್ಲಾನ್ ವರ್ಕೌಟ್ ಮಾಡಲು ಶುರು ಮಾಡಿದ್ರು. ಶಿವು ಬಳಿ ಇದ್ದ ಚಿನ್ನ ಕರಗಿಸಿ ನುಂಗಿದ್ರು. ಬಳಿಕ ಕಾಸಿಗೆ ಕೈ ಚಾಚಿ ಹಲ್ಲೆಗೆ ಮುಂದಾಗಿದ್ರು. ಅಪಹರಣಕ್ಕೊಳಗಾಗಿದ್ದ ಶಿವು ಬಳಿ ಮತ್ತೆ 10 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರು. ಕೊಡದಿದ್ರೆ ಕೊಲೆ ಮಾಡೋದಾಗಿ ಜೀವ ಬೆದರಿಕೆ ಕೂಡ ಹಾಕಿದ್ರು. ಮೂರು ದಿನಗಳ ಕಾಲ ಆರೋಪಿಗಳು ಶಿವುನನ್ನ ಕೂಡಿ ಹಾಕಿಕೊಂಡು ಆತನ ಬಳಿ ಇದ್ದ ಚಿನ್ನದ ಸರ, ಬ್ರಾಸ್ಲೆಟ್ ಕಿತ್ತುಕೊಂಡು ಅದನ್ನ ಅಡವಿಟ್ಟು ಹಣ ಪಡೆದುಕೊಂಡಿದ್ರು. ಬಳಿಕ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಹಿನ್ನೆಲೆ ಶಿವು ಕೊನೆಗೆ 5 ಲಕ್ಷ ರು ನೀಡಲು ಒಪ್ಪಿ ಸ್ನೇಹಿತರಿಂದ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿದ್ದ. ಆದರೆ ಆತನ ಬಳಿ ATM ಕಾರ್ಡ್ ಇರಲಿಲ್ಲ. ಹಣ ಡ್ರಾ ಮಾಡಲು ಆರೋಪಿಗಳು ಪರದಾಡುತ್ತಿದ್ರು. ಆರೋಪಿಗಳು ಬೆದರಿಸಿದಾಗ ಸ್ನೇಹಿತರಿಗೆ ಕರೆ ಮಾಡಿದ್ದ ಶಿವು 5 ಲಕ್ಷ ರುಗಳನ್ನ ತನ್ನ ಖಾತೆಗೆ ಹಾಕಿಸಿಕೊಂಡಿದ್ದ. ಆದರೆ ಹಣ ವಿತ್ ಡ್ರಾ ಮಾಡಲು ಅಗತ್ಯವಿರುವ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನ ಶಿವು ಮನೆಯಲ್ಲೇ ಬಿಟ್ಟು ಬಂದಿದ್ದ. ಆಗ ಒಂದು ಉಪಾಯ ಯೋಚನೆ ಮಾಡಿದ ಕಿಡ್ನಾಪರ್ಸ್ ಶಿವನಿಂದಲೇ ಆತನ ಮನೆಯವರಿಗೆ ಕರೆ ಮಾಡಿಸಿದ್ರು. ಆರೋಪಿಗಳು ಬೆಂಗಳೂರಿನ ಮೆಜೆಸ್ಟಿಕ್ಗೆ ಆತನ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನ ಕಳುಹಿಸಲು ಹೇಳಿದ್ರು. ತಾನು ಕರ್ನಾಟಕದ ಬೆಂಗಳೂರಿನಲ್ಲಿದ್ದೇನೆಂದು ಶಿವು ಅವರ ಮನೆಯವರಿಗೆ ಕರೆ ಮಾಡಿದ್ದ. ಬಳಿಕ ತಾನು ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿದ್ದೇನೆ, ಹಾಗಾಗಿ ತುರ್ತಾಗಿ ATM ಕಾರ್ಡ್ ಬೇಕಾಗಿದೆ ಎಂದಿದ್ದ. ಅಲ್ಲದೆ ಅಷ್ಟೇ ಬೇಗ ATM ಕಾರ್ಡ್ ಅನ್ನು ಕೊರಿಯರ್ ಮಾಡಿಸಿಕೊಂಡಿದ್ದ. ಇನ್ನು ಮನೆಯವರಿಗೆ ಕರೆ ಮಾಡಿದ್ದಾಗ ಯಾವುದೇ ವಿಚಾರ ಬಾಯಿ ಬಿಡಬಾರದು, ಹಾಗೊಂದು ವೇಳೆ ಬಾಯಿ ಬಿಟ್ರೆ ನೀನೂ ಇರೋಲ್ಲ ಅಂತ ಬೆದರಿಕೆ ಹಾಕಿದರಂತೆ. ಹಾಗಾಗಿ ಕಿಡ್ನಾಪರ್ಸ್ ಹೇಳಿದಂತೆ ಶಿವು ಹೇಳಿದ್ದ. ಇನ್ನು ಆರೋಪಿಗಳು ಅಂದುಕೊಂಡಂತೆ ಆಂಧ್ರ ಪ್ರದೇಶದ ನಲ್ಲೂರಿನಿಂದ ಬೆಂಗಳೂರಿಗೆ ಕೊರಿಯರ್ ಬಂದು ತಲುಪಿತ್ತು. ಬೆಂಗಳೂರಿನ ಮೆಜೆಸ್ಟಿಕ್ ವಿಳಾಸವೊಂದಕ್ಕೆ 4 ರಿಂದ 5 ATM ಕಾರ್ಡ್ ಕೊರಿಯರ್ ಮಾಡಿಸಿಕೊಂಡಿದ್ದ ಆರೋಪಿಗಳು ಇನ್ನು ಪ್ರಕರಣದ ಆರೋಪಿಗಳಾದ A1 ಹರೀಶ್ಗೆ ಬೆಂಗಳೂರು ಪರಿಚಯ ಇದ್ದರಿಂದ ಸಿಕ್ಕಿಬಿಡಲ್ಲ ಅಂತ ಮೆಜೆಸ್ಟಿಕ್ಗೆ ಕೊರಿಯರ್ ಮಾಡಿಸಿಕೊಂಡಿದ್ದ. ಬಳಿಕ ನವೆಂಬರ್ 20ರಂದು ಬೆಂಗಳೂರಿಗೆ ಕಾರಿನಲ್ಲಿ ಶಿವನ ಜೊತೆ ಬಂದಿದ್ದ ಹರೀಶ್ ಮತ್ತು ಹರಿಕೃಷ್ಣ ATM ಕಾರ್ಡ್ ಕಲೆಕ್ಟ್ ಮಾಡಿಕೊಂಡಿದ್ರು. ಅಲ್ಲಿಗೆ ಕಿಡ್ನಾಪರ್ಸ್ಗಳ ಪ್ಲಾನ್ ಕಂಪ್ಲೀಟ್ ಪಕ್ಕಾ ಸಕ್ಸಸ್ ಆಗಿದೆ ಅಂತ ನೇರವಾಗಿ ಕೋರಮಂಗಲದ ಕಡೆ ತಿರುಗಿಸಿದ್ರು. ಬೆಂಗಳೂರು ಟ್ರಾಫಿಕ್ ಅನ್ನು ಲೆಕ್ಕಿಸದೆ ಶರವೇಗದಲ್ಲಿ ಬಂದಿದ್ರು. ಅಂದರೆ ನವೆಂಬರ್ 21ರ ಸಂಜೆ 5 ಗಂಟೆ ಸುಮಾರಿಗೆ ಇಬ್ಬರು ಆರೋಪಿಗಳು ಮತ್ತು ಶಿವ ಕೋರಮಂಗಲದ ATMನಲ್ಲಿ ಹಣ ಕೂಡ ಡ್ರಾ ಮಾಡಿದ್ರು. ಅಲ್ಲಿಯವರೆಗೆ ಸರಿಯಾಗಿ ಶುಕ್ರದಶೆಯಲ್ಲಿದ್ದ ಆರೋಪಿಗಳ ನಸೀಬ್ ಧನಲಕ್ಷ್ಮಿ ಕೈಗೆ ಬರುತ್ತಿದ್ದಂತೆ ಶನಿ ಆರೋಪಿಗಳ ಹೆಗಲೇರಿತ್ತು. ನಸೀಬ್ ಕೆಟ್ಟಿತ್ತು, ಇತ್ತ ಟೈಮ್ ಖರಾಬ್ ಆಗಿತ್ತು. ಹಣ ಅಂದ್ರೆ ಸಾಕು, ಹೆಣ ಕೂಡ ಬಾಯ್ ಬಿಡುತ್ತೆ ಅಂತಾರೆ. ಅಂದಮೇಲೆ ಜೀವಂತವಾಗಿರುವ ಇವರು ಸುಮ್ಮನಿರ್ತಾರೆಯೇ? ಅವರ ಮನಸ್ಸಿನಲ್ಲೂ ಊಹಿಸದ ರೀತಿಯಲ್ಲಿ ಒಂದು ಘಟನೆ ನಡೆದೇ ಹೋಯಿತು.
ಅಪಹರಣ ಅಮೌಂಟ್ ವಿತ್ಡ್ರಾ, ಕಿಡ್ನಾಪ್ ಫೈನಲ್ ಸ್ಟೇಜ್. ಎಟಿಎಂ ಬಳಿ ಬೀದಿಯಲ್ಲೇ ಕಿಡ್ನಾಪ್ ಕಾಸಿಗೆ ನಡೆದಿತ್ತು ಫೈಟ್. ನನಗೆ ಹೆಚ್ಚು ಅನ್ನುತ್ತಿರುವಾಗಲೇ ಖಾಕಿ ಕೈಗೆ ಲಾಕ್. ಹಣ ವಿತ್ಡ್ರಾ ಮಾಡಿಸಲು ಮೂವರು ಆರೋಪಿಗಳು ಶಿವನನ್ನ ಕೋರಮಂಗಲದ ಫೋರಂ ಮಾಲ್ ಜಂಕ್ಷನ್ ಬಳಿ ಇರುವ ಎಟಿಎಂ ಬಳಿ ಕರೆತಂದಿದ್ದರು. ಆ ಸಂದರ್ಭದಲ್ಲಿ ಹಣ ಹಂಚಿಕೊಳ್ಳುವ ವಿಚಾರದಲ್ಲಿ ಇಬ್ಬರು ಆರೋಪಿಗಳು ಪರಸ್ಪರ ಜಗಳ ಆಡಲು ಆರಂಭಿಸಿದ್ದರು. ಇದೇ ಸಮಯದಲ್ಲಿ ಬುದ್ಧಿ ಉಪಯೋಗಿಸಿದ ಶಿವ ಜೋರಾಗಿ ಕಿರಿಚಿಕೊಂಡಿದ್ದರಿಂದ ಸ್ಥಳದಲ್ಲಿ ಹೆಚ್ಚು ಜನರು ಸೇರಿದ್ರು. ಸಾಲದಕ್ಕೆ ಇದೇ ವೇಳೆ ಸಮೀಪದಲ್ಲಿ ಡ್ಯೂಟಿಯಲ್ಲಿದ್ದ PSI ಮಾದೇಶ್ ಸ್ಥಳಕ್ಕೆ ಬಂದು ವಿಚಾರಿಸಿದ್ರು. ಅಲ್ಲಿಗೆ ಅಪಹರಣಕಾರರ ಕಿಡ್ನಾಪ್ ಸಕ್ಸಸ್ ಪ್ಲಾನ್ ಸಂಪೂರ್ಣ ತಳಕೆಳಗಾಗಿತ್ತು. ಈ ವೇಳೆ ಶಿವ ಮಾತು ಕೇಳಿ ಅನುಮಾನ ಬಂದ ಮೂವರನ್ನ ಸ್ಟೇಷನ್ಗೆ ಕರೆತಂದಿದ್ರು. ಆರೋಪಿಗಳು ಮತ್ತು ಶಿವನ ವಿಚಾರಣೆ ಮಾಡಿದಾಗ ಕಿಡ್ನಾಪ್ ಮತ್ತು ಸುಲಿಗೆ ಕತೆ ಬಯಲಿಗೆ ಬಂದಿತ್ತು. ಈ ವಿಚಾರ ಕೇಳಿ ತಕ್ಷಣ FIR ದಾಖಲಿಸಿ ತನಿಖೆ ಸೂಚಿಸಿದ್ದ DCP ವಿಚಾರಣೆ ವೇಳೆ ಮೋನಿಕಾ ಮತ್ತು ಆರೋಪಿಗಳು ಎಲ್ಲಾ ಕತೆ ಬಿಚ್ಚಿಟ್ಟಿದ್ರು. ಈ ಸಂಬಂಧ ಸದ್ಯ 7 ಜನರನ್ನ ಬಂಧಿಸಿ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಆರೋಪಿ ಅಂಜನಿಲ್ ಆಂಧ್ರದಲ್ಲಿ ತನ್ನದೇ ಆದ ಟಾಪ್ 9 ಎಂಬ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದ. ಇದೇ ಸಂಸ್ಥೆಯಲ್ಲಿ ಮೋನಿಕಾ ಕೂಡ ಕೆಲಸ ಮಾಡ್ತಿದ್ಲು. ಇಬ್ಬರಿಗೂ ಗೆಳೆತನ ಇತ್ತು. ಈ ವೇಳೆ ಮೋನಿಕಾಗೆ ಹಣದ ಅವಶ್ಯಕತೆ ಇದ್ದಿದ್ರಿಂದ ಅಂಜನಿಲ್ ಬಳಿ ಹೇಳಿಕೊಂಡಿದ್ಲು. ಜೊತೆಗೆ ಶಿವನ ಬಗ್ಗೆ ಹೇಳಿದ್ಲು. ಇದರಿಂದ ಅಂಜನಿಲ್ ತನ್ನ ಸ್ನೇಹಿತ ಹರೀಶ್ ಜೊತೆ ಸೇರಿ ಈ ಹನಿ ಪ್ಲಾನ್ ಮಾಡಿದ್ದ. ಮೊದಲೇ ಹರೀಶ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿಯಾಗಿದ್ದ. ಹೀಗಾಗಿ ತನ್ನ ಇತರ ಸ್ನೇಹಿತರ ಜೊತೆ ಸೇರಿ ಮೋನಿಕಾಳನ್ನ ಮುಂದೆ ಇಟ್ಟು ಶಿವ ಕಿಡ್ನಾಪ್ ಪ್ಲಾನ್ ಮಾಡಿದ್ದ. ಆದರೆ ಎಲ್ಲ ಅಂದುಕೊಂಡಂತೆ ನಡೆದು ಹಣ ಕೈಗೆ ಬರೋ ವೇಳೆ ಆರೋಪಿಗಳಿಗೆ ನಸೀಬ್ ಕೈ ಕೆಟ್ಟಿತ್ತು. ಆರೋಪಿ ಯುವತಿ ಹಾಗೂ ಆಕೆಯ ಪ್ರಿಯಕರ ಅಂಜನಿಲ್ ಸೇರಿ ಶಿವನ ಅಪಹರಣದ ಸಂಚು ರೂಪಿಸಿರುವುದು ವಿಚಾರಣೆ ವೇಳೆ ತಿಳಿದು ಬಂದಿದೆ. ಓರ್ವ ಆರೋಪಿತನ ವಿರುದ್ಧ 15ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿರುವುದು ಸಹ ಗೊತ್ತಾಗಿದೆ ಎಂದು DCP ಮಾಹಿತಿ ನೀಡಿದ್ದಾರೆ. ಇನ್ನು ತಾನೊಂದು ಬಗೆದರೆ ದೈವವೊಂದು ಬಗೆದಾತು ಅನ್ನೋ ಹಾಗೆ ಅಪರಾಧ ಮಾಡಿದವರು ಅದಕ್ಕೆ ತಕ್ಕ ಫಲವನ್ನು ಅನುಭವಿಸುತ್ತಿದ್ದಾರೆ. ಇನ್ನು ಅಪಹರಣಕ್ಕೆ ಒಳಗಾದ ಶಿವು ಸಮಯ ಪ್ರಜ್ಞೆ ಹಾಗೂ ಸಕಾಲಕ್ಕೆ ಸ್ಥಳಕ್ಕೆ ಬಂದ ಕೋರಮಂಗಲ ಪೊಲೀಸರ ಸೂಕ್ತ ಕ್ರಮ ಜೊತೆಗೆ ಸ್ಥಳೀಯರ ಜಾಗೃತ ಭಾವದಿಂದ ನಡೆಯಬೇಕಾಗಿದ್ದ ಅಪಹರಣದ ಪ್ರಕರಣದ ದುರಂತ ಅಂತ್ಯ ಸುಖಾಂತ್ಯವಾಗಿದೆ ಅಂದ್ರೆ ಖಂಡಿತ ತಪ್ಪಾಗಲಾರದು. ಇನ್ನು ಪ್ರಕರಣದ ತನಿಖೆಯನ್ನು ಮುಂದುವರೆಸಿರುವ ಪೊಲೀಸರು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ನೀಡುವ ಯತ್ನದಲ್ಲಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಆದರೆ ಇವರ ವಿಚಾರದಲ್ಲಿ ಸ್ವಲ್ಪ ತುರ್ತಾಗಿ ಆಗಿದೆ ಅಷ್ಟೇ. ಕ್ರೈಮ್ ಮಾಡಿ ಕಣ್ತಪ್ಪಿಸಬಹುದು ಅಂದುಕೊಂಡಿದ್ದವರು ಕೋರಮಂಗಲ ಪೊಲೀಸರ ಕೈಗೆ ತಗಲಾಕೊಂಡು ಸೆರೆಮನೆ ಸೇರಿದ್ದಾರೆ. ಅದೇನೇ ಇರಲಿ, ಹಣ ಬೇಕಂತ ಹನಿ ಪ್ಲ್ಯಾನ್ ಕಷ್ಟ ಇದೆ ಅಂತ ಕ್ರೈಮ್ ಮಾಡೋದು ಮಾತ್ರ ಉಚಿತವಲ್ಲ. ಅದಕ್ಕೆ ಯಾರೇ ಆದರೂ ಕೂಡ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ರೂಪದಲ್ಲಿ ಬೆಲೆ ತೆತ್ತಲೇಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದಾಗಿತ್ತು ಇವತ್ತಿನ ಅಂದಾರ್ ಬಾಹರ್ ಲೋಕದಲ್ಲಿ ಮೋಹಿನಿ ಮೋನಿಕಾ ಗ್ಯಾಂಗ್ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ.